ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ, ಮೇವಿನ ರಾಜ ಅಂತ ಕರೆಯಲ್ಪಡುವಂಥ ಕುದುರೆ ಮೆಂತೆ ಮೇವನ್ನು ಯಾವ ರೀತಿ ಬಿತ್ತನೆ ಮಾಡೋದು, ಎಕರೆಗೆ ಎಷ್ಟು ಬೇಕಾಗುತ್ತೆ, ಸಾಲಿಗೆ ಎಷ್ಟು ಗ್ಯಾಪ್ ಇರಬೇಕು, ಯಾವ ರೀತಿ ನ್ಯೂಟ್ರಿಷನ್ಸ್ ಇದೆ ಅನ್ನುವಂಥದ್ದನ್ನೆಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಕ್ಲಿಯರಾಗಿ ಪ್ರಾಕ್ಟಿಕಲಾಗಿ ತೋರಿಸ್ತಾ ಹೋಗ್ತೀನಿ. ಸೊ ನೆನ್ನೆ ಮನೆಯೆಲ್ಲ ಒಳ್ಳೆ ಮಳೆ ಆಗಿತ್ತು. ಇಲ್ಲಿ ಕುದುರೆ ಮೆಂತೆ ಮೇವನ್ನು ಬಿತ್ತನೆ ಮಾಡ್ತಿದ್ದಾರೆ. ಸೊ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಕುದುರೆ ಮೆಂತೆ ಮೇವನ್ನು ಯಾವ ರೀತಿ ಬಿತ್ತನೆ ಮಾಡೋದು ಅನ್ನೋದು ನಿಮಗೆ ಈಸಿಯಾಗಿ ಅರ್ಥ ಆಗೋಗುತ್ತೆ ಸ್ನೇಹಿತರೆ. ಬನ್ನಿ, ಅವ್ರು ಬಿತ್ತನೆ ಮಾಡ್ತಾ ಇದ್ದೀರಲ್ಲ ಅದನ್ನೇ ತೋರಿಸ್ತಾ ಎಕರೆಗೆ ಎಷ್ಟು ಬೇಕು, ಯಾವ ರೀತಿ ಬಿತ್ತನೆ ಮಾಡೋದು, ಏನೆಲ್ಲ ನ್ಯೂಟ್ರಿಷನ್ಸ್ ಇದೆ ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕೋಲ್ಗುದ್ಲಿಯಲ್ಲಿ ಚಿಕ್ಕದಾಗಿ 1 ಇಂಚು ಡೀಪಾಗಿ ಆಗುವಷ್ಟು ಸಾಲನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ಡೆಪ್ತು 1 ಇಂಚ್ ಇರಬೇಕು, ಸಾಲಿಗೆ 1 ಫೀಟು. ಸೊ ನೀವು ಇದನ್ನು ಎರ್ಸ್ಲೂಬೋದು, ರೋಟ್ರಿ ಓಡಿಸಿ ಈ ರೀತಿ ಸೀಡ್ಸ್ನ ಎರ್ಚಿ ಬೆಳಿಬೋದು. ಈ ರೀತಿ ಸಾಲಿಂದ ಸಾಲಿಗೆ 1 ಅಡಿ ಡಿಸ್ಟೆನ್ಸಲ್ಲಿ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಲ್ಲಿ ನೀವು ನೋಡಿರ್ಬೋದು, ಸಾಲಿಂದ ಸಾಲಿಗೆ 3 ಅಡಿ ಇದೆ. ಕಟ್ ಮಾಡ್ತಾ ಇದ್ರೆ ಒಂದು ಕಡೆ ಇಲ್ಲಿ ಕಟ್ ಮಾಡಿದೆ, ಆ ಕಡೆ ಬೆಳೀತಾ ಇದೆ ನೋಡಿ. ಸೊ 2 ವರ್ಷ ಆಯಿತು ಇದನ್ನು ಹಾಕಿ. ಸೊ ಕಷ್ಟಪಡಬೇಕು, ತುಂಬ ಜನ ಈಸಿಯಾಗಿ ಮಾಡಬೇಕು ಅಂತಾರೆ. ಸೊ ಹಂಗೆ ಕಷ್ಟಪಟ್ಟರೆ ಆಗುವಂಥದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ, ಆರಾಮಾಗಿ ನಿಮಗೆ ಸಾಲಿಂದ ಸಾಲಿಗೆ 1 ಅಡಿ ಇರಬೇಕು. ಅಣ್ಣ ಇನ್ನೂ ಹತ್ರ ಹೊಡ್ಕೊ, ಇದೊಂದು ಸ್ವಲ್ಪ ಜಾಸ್ತಿ ಆಗೋಯ್ತು ಗ್ಯಾಪು, ಇಲ್ಲಿ ಅಗಲ ಆಗೋಯ್ತು. ಇಲ್ಲಿ ಈಗ ಕ್ರಾಸ್ ಸ್ಟ್ರೈಟ್ ಇಲ್ಲ ಅಂದರೂ ಸ್ವಲ್ಪ ಹತ್ರ ಇರಲಿ, ಗ್ಯಾಪ್ ಜಾಸ್ತಿ ಬಿಡಬೇಡ. ನಿಮಗೆ ಸ್ನೇಹಿತರೆ, ಈ ಸೀಡ್ ಬಂದು ಎಕರೆಗೆ ಒಂದು 4 ರಿಂದ 5 kg ಬೇಕಾಗುತ್ತೆ. ಯಾವ ರೀತಿ, ಈ ರೀತಿ 1 ಫೀಟ್ ಸಾಲಲ್ಲಿ ಹಾಕಿದ್ರೆ, ಸೊ ಮಳ್ಳನ್ನು ಮಿಕ್ಸ್ ಮಾಡ್ಕೊಂಡಾದರೂ ಎರ್ಚ್ಬೋದು, ಇಲ್ಲ ಒಂದೊಂದೇ ಕಾಳು ಬೀಳೋ ಥರ ಎರ್ಚ್ಬೋದು. ಡೆಪ್ತ್ ಒಂದು 1 ಇಂಚು 2 ಇಂಚು ಈ ರೀತಿ ಕೋಲ್ಗುದ್ಲಿಲಿ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಈ ಸೀಡ್ಸು ಸ್ವಲ್ಪ ಕಾಸ್ಟ್ಲಿ ಅಂತಂದರೆ ಸ್ನೇಹಿತರೆ, ಅತಿ ಹೆಚ್ಚು ನ್ಯೂಟ್ರಿಯೆಂಟ್ಸ್ ಆದಂಥ ವಿಟಮಿನ್ಸು, ಪ್ರೋಟೀನು ಇರೋ ಮೇವಿನ ಬೀಜಗಳಲ್ಲೇ ಅತಿ ಹೆಚ್ಚು, ಏನು ಬೇಲಿ ಮೆಂತೆ, ಅಗಸೆ ಅವೆಲ್ಲ ಕರಿತೀವಲ್ಲ, ಅದಕ್ಕಿಂತ ಅತಿ ಹೆಚ್ಚು ಪ್ರೋಟೀನ್ಸು ಈ ಸೀಡಲ್ಲಿ ಇರುವಂಥದ್ದು. ಮೀನ್ಸ್ ಈ ಸೀಡಲ್ಲ, ಈ ಮೇವಲ್ಲಿರುವಂಥದ್ದು ಫೈಬರ್ ಕಂಟೆಂಟ್ ಆಗಿರಲಿ. ಸೊ ನೀವು ಅಬ್ಸರ್ವ್ ಮಾಡಿ, ಪಂಜಾಬ್ಗಳಲ್ಲಿ ಎಮ್ಮೆಗಳನ್ನ ಸಾಕ್ತಾರೆ, ಎಕರೆಗಟ್ಟಲೆ ಹಾಕಿರ್ತಾರೆ. ಇದನ್ನು ಒಂದು 5 ಎಕರೆ 10 ಎಕರೆ ಆ ಥರ ಹಾಕಿರ್ತಾರೆ. ನೀವು ಹಾಕೋಬೋದು. ಈಗ ಒಂದು 20-30 ಮರಿಗಳು ಸಾಕ್ತೀನಿ ಅನ್ನೋರು ಈ ಥರ ಒಂದು ಪಾತಿಲ್ ಹಾಕೊಂಡು ಡೈಲಿ ಒಂದು 10% ಇಲ್ಲ 5% ಈ ಕುದುರೆ ಮೆಂತೆ ಮೇವು ಬೆಳೆದಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಬೆಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಸಾಲಿಗೆ ನೋಡಿದ್ರೆ ನೋಡಿ, ಕುದುರೆ ಮೆಂತೆ ಸೀಡ್ಸ್ನ ಯಾವ ರೀತಿ ಉದುರಿಸ್ತಾ ಇದ್ದಾರೆ ಅಂತ. ಸೀಡ್ಸ್ ಕಾಣಲ್ಲ, ತುಂಬ ಚಿಕ್ಕದು. ಸೊ ಅವ್ರ ಕೈಯಲ್ಲಿ ಸೀಡ್ಸ್ ಇದೆ. ನಿಮಗೆ ಯಾರಿಗಾದ್ರೂ ಸೀಡ್ಸ್ ಬೇಕು ಅಂತಂದರೆ ನಮ್ಮ ವೆಬ್ಸೈಟಲ್ಲಾದರೂ ಆರ್ಡ್ರ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ ಆದರೂ ಆರ್ಡ್ರ್ ಮಾಡ್ಕೋಬೋದು. ಸೊ ಈ ರೀತಿ ಸಾಲು ಹೊಡೆದು ಸೀಡ್ಸನ್ನು ಉದುರಿಸಿದ ಮೇಲೆ ಸುಮ್ಮನೆ ಇಲ್ಲಿ ತೋರಿಸ್ತೀನಿ ನೋಡಿ ಕಾಲಲ್ಲೇ. ಸೊ ಈ ರೀತಿ ತೆಳೆದ್ರೆ ಮುಗೀತು. ಈ ರೀತಿ ಸಾಲನ್ನ ಮುಚ್ಚಿದ್ರೆ ಸೊ ಒಳ್ಳೆ ಜರ್ಮಿನೇಷನ್ ಬರುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ವಾಟರ್ ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಸೊ ಇಷ್ಟೇ. ನೋಡಿ ಸೀಡ್ಸ್ ಉದುರಿದೆ ನೋಡಿ, ಕಾಣ್ತಾ ಇತ್ತಲ್ಲ ಸೀಡ್ಸಿಗೆ. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಉದುರಿಸಿದ್ರೆ ಇನ್ನೂ ಕಮ್ಮಿ ಉದುರಿಸ್ಬೇಕು. ಇಷ್ಟು ಕೂಡ ಬೇಕಾಗಿಲ್ಲ ಸೀಡ್ಸು, ಇಷ್ಟು ಮಾಡಿದ್ರೆ ಸಾಕು. ಅಷ್ಟು ಸೀಡ್ಸ್ನ ಉದುರಿಸ್ಬಿಟ್ಟು ಈ ರೀತಿ ಮಾಡಿದ್ರೆ ಸಾಕು. ನೀವು ಒಂಥರ ಸ್ಪ್ರಿಂಕ್ಲರ್ಗಳು ಮತ್ತು ಡ್ರಿಪ್ ಹಾಕೋದ್ಕಿಂತ ಸ್ಪ್ರಿಂಕ್ಲರು ಇಲ್ಲ ಅಂತಂದರೆ ರೈನ್ ಗನ್ ಟೈಪ್ ಬರುತ್ತಲ್ಲ, ಅವುಗಳನ್ನ ಹಾಕಿದ್ರೆ ಡ್ರಿಪ್ ರೈನ್ ಥರ ಅವಾಕ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಕಡೆ ಬೇಲಿ ಮೆಂತೆ ಇದೆ, ಈ ಕಡೆ ಕುದುರೆ ಮೆಂತೆ ಇದೆ, ಇಲ್ಲಿ ರೆಡ್ ನೇಫಿಯರ್ ಇದೆ, ಗ್ರೀನ್ ನೇಫಿಯರ್ ಇದೆ, ಅಲ್ಲಿ ಅಲ್ಲಿ ಇದು ತರಕಾರಿ ಸೀಡ್ಸ್ ಪ್ರೊಡಕ್ಷನ್ನು. ಸೊ ಅಲ್ಲಿ ಅಗಸೆ ಇದೆ, ಇಲ್ಲಿ ಜಿಂಜೀವ ಹಿಂದೆ, ಅಲ್ಲಿ ಇದ್ರ ಹಿಂದೆ ಜಿಂಜೀವ ಇದೆ. ಸೊ ಜಿಂಜೀವ 4 ಪಾತಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ನಮ್ಮ ಕೋಳಿ ಫಾರಮ್ ಇದೆ. ಸೊ ಎಕರೆಗೆ ಎಷ್ಟು ಬೇಕು ಈ ಸೀಡ್ಸು ಅಂತಂದರೆ ಸ್ನೇಹಿತರೆ, ಎಕರೆಗೆ ನಿಮಗೆ 4 ರಿಂದ 5 kg ಈ ರೀತಿ 1 ಅಡಿ ಸಾಲು ಮಾಡಿ ಹಾಕಿದ್ರೆ, ಎರ್ಚ್ತೀನಿ ಸರ್ ನಾನು ಅಂತಂದರೆ ಮಳ್ಳು ಮಿಕ್ಸ್ ಮಾಡ್ಕೊಂಡು ಎರ್ಚಿ. ಸೊ ನಿಮಗೆ ಸ್ವಲ್ಪ ನ್ಯೂಟ್ರಿಷನ್ಸ್ ಕಡಿಮೆ ಇರುತ್ತೆ. ಗ್ಯಾಪ್ ಇದ್ದಷ್ಟು ಗೊಬ್ಬರ ಹಾಕೋಕ್ಕೆಲ್ಲ ನಮಗೆ ಅನುಕೂಲ ಆಗುತ್ತೆ. ಈಗ ಸಾಲುಗಳಲ್ಲಿ ಮಧ್ಯೆ ಗೊಬ್ಬರ ಹಾಕ್ಬೋದು, ಕೊಟ್ಟಿಗೆ ಗೊಬ್ಬರ ಮತ್ತು NPKಗಳನ್ನು. ಅದೇ ನೀವು ಎರ್ಚಿದ್ರೆ ಸ್ವಲ್ಪ ಗೊಬ್ಬರ ಹಾಕೋಕ್ಕೆಲ್ಲ ಹಿಂಸೆ ಆಗುತ್ತೆ. ಎರ್ಚ್ತೀನಿ ಅಂದರೆ ನಿಮಗೆ ಒಂದು 8-9 kg ಗಂಟಲು ಬೇಕಾಗುತ್ತೆ. ಇಲ್ಲ ಮಳ್ಳು ಮಿಕ್ಸ್ ಮಾಡ್ಕೊಂಡು ಲೈಟಾಗಿ ಎರ್ಚ್ತೀನಿ ಅಂತಂದರೆ ಸ್ನೇಹಿತರೆ, ನಿಮ್ಗೊಂದು 5-6 kgನ ಮಳ್ಳು ಮಿಕ್ಸ್ ಮಾಡ್ಕೊಂಡು ಎರ್ಚಿದ್ರೆ ರೋಟ್ರಿ ಓಡಿಸ್ಬಿಟ್ಟು ಆರಾಮಾಗಿ ಬರುತ್ತೆ ಸ್ನೇಹಿತರೆ. ಆಮೇಲೆ ಸ್ನೇಹಿತರೆ, ಇದು ಫಸ್ಟ್ನೇ ಕಟಾವು ಬಂದು ಒಂದು 2-2.5 ತಿಂಗಳಿಗೆಲ್ಲ ಬರುತ್ತೆ. ಆಮೇಲೆ 30-40 ಡೇಸ್ಗೆಲ್ಲ ಸೆಕೆಂಡ್ ಕಟಾವು ಬರ್ತಾ ಇರುತ್ತೆ. ಮಾಮೂಲಿ ಕೊಟ್ಟಿಗೆ ಗೊಬ್ಬರ ಮತ್ತು ಒಂದಷ್ಟು ಕುರಿ ಗೊಬ್ಬರ NPKಗಳನ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಂಪ್ಲೀಟಾಗಿ ಗೊತ್ತಾಯಿತು ಈಗ ನಿಮಗೆ ಯಾವ ರೀತಿ ಕುದುರೆ ಮೆಂತೆ ಬಿತ್ತನೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಸೊ 1 ಅಡಿ ಗ್ಯಾಪಲ್ಲಿ ಇರಬೇಕು, ಸಾಲಿಗೆ 1 ಅಡಿ. ನೀಟಾಗಿ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ.
ಸೊ ಇಷ್ಟೇ ಕುದುರೆ ಮೆಂತೆನ ಯಾವ ರೀತಿ ಬಿತ್ತನೆ ಮಾಡೋದು ಅಂತ ಬಿತ್ತನೆ ಮಾಡ್ತಿರೋ ವೀಡಿಯೋ ಸಮೇತನೇ ಸೇಮ್. ಈಗ ಬೇಲಿ ಮೆಂತೆಗೆ ಬಂತು ಅಂತಂದರೆ ಸೇಮ್ 3 ಅಡಿ ಸಾಲು, ಇದು 1 ಅಡಿ ಇದೆ ಸಾಲು. ಸೊ ನೋಡಿ 1 ಅಡಿ ಇದೆ ಸಾಲು, ಸಾಲಿಂದ ಸಾಲಿಗೆ 1 ಅಡಿ ಇದೆ. ಸೊ ಬೇಲಿ ಮೆಂತೆಗೆ 3 ಅಡಿ ಸಾಲು, ಕೋಎಫೆಕ್ಸ್ಗೆ 1.5 ಅಡಿ ಸಾಲು. ನಿಮಗೆ ಇನ್ನು ನೇಪಿಯರ್ಗೆ ನೋಡಿ ಇಲ್ಲೇ ಕಾಣುತ್ತೆ ನೋಡಿ, ನೇಪಿಯರ್ಗೂ ಅಷ್ಟೇ 3 ಅಡಿ ಸಾಲು. ಸೊ ನನ್ನ ವೀಡಿಯೋಸು ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಸ್ಕಿಪ್ ಮಾಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಸೊ ನೇಪಿಯರ್ಗೂ 3 ಅಡಿ ಸಾಲು. ಸೊ ಇಷ್ಟೇ ಕುದುರೆ ಮೆಂತೆ ಇರೋದು, ತುಂಬ ಅತಿ ಹೆಚ್ಚು ನ್ಯೂಟ್ರಿಷನ್. ಆಮೇಲೆ ಸಾರಿ ಇನ್ನೊಂದು ಮರೆತೆ, ಈ ಯಾವ ಮೇವುಗಳನ್ನೂ ನಾವು ಒಣಗಿಸಿ ಮಡಿಕೊಳ್ಳೋಕ್ಕಾಗಲ್ಲ. ಈಗ ಬೇಲಿ ಮೆಂತೆ ಇದೆಯಲ್ಲ, ಇದನ್ನು ಒಣಗಿಸಿ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಈ ಕುದುರೆ ಮೆಂತೆನ ಒಣಗಿಸಿ ಕಟ್ ಮಾಡಿ ಇಟ್ಕೋಬೋದು. ಸೊ ಅದಕ್ಕೇ ಇದನ್ನು 100 ಎಕರೆಗಟ್ಟಲೆ ಹಾಕ್ತಾರೆ ಈ ಫಾರಿನಲ್ಲೆಲ್ಲ. ಸೊ ಇಷ್ಟು ಕುದುರೆ ಮೆಂತೆ ಸೀಡ್ ಬಗ್ಗೆ ಮಾಹಿತಿ ನೀಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್ ಬಾಯ್.